ರಕ್ಷಕ್ ಅಂತ ಹೇಳಿ ಬಂದಾಗ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು ದರ್ಶನ್ ಸರ್ ಅವರ ಬಹುದೊಡ್ಡ ಅಭಿಮಾನಿ ರಕ್ಷಕ್ ಬುಲೆಟ್ ಅವರು ಅಂತ. ಸೊ ಈಗಾಗಿರುವಂತಹ ಪ್ರಕರಣವನ್ನ ನೀವೆಲ್ಲ ಗಮನಿಸಿರ್ತೀರಿ, ನೋಡಿರ್ತೀರಿ. ಸೊ ನೀವು ಯಾವಾಗ ದರ್ಶನ್ ಅವ್ರನ್ನ ಭೇಟಿ ಮಾಡುವಂತಹ ಪ್ರಯತ್ನ ಮಾಡಿದ್ರ ಅಥವಾ ಹೇಗೆ ಅಂತ? ಇವಾಗ ಎಲ್ಲರೂ ಒಂದು ಸಾಲಲ್ಲಿ ನಿಂತಿದ್ದಾರೆ ಭೇಟಿ ಮಾಡಬೇಕು ಅಂತ. ನನಗೆ ಆ ಥರ ಒಂದು ಸ್ಥಾನದಲ್ಲಿ ನೋಡೋಕೆ ಇಷ್ಟ ಇಲ್ಲ. ಯಾಕೆ ಅಂತ ಹೇಳಿದ್ರೆ ರಾಯಲ್ ಆಗಿದ್ದು ಶೂಟಿಂಗ್ ಸ್ಪಾಟಲ್ಲಿ ಆಚೆಗಡೆ ಮತ್ತೊಂದು ಸೋಷಿಯಲ್ ಮೀಡಿಯಲ್ಲಿ ವೀಡಿಯೋಸ್ ನೋಡಿದಾಗ ಅವ್ರು ಮಾತಾಡೋದು ಅದೆಲ್ಲ ನೋಡ್ತಿದ್ರೆ ಅಲ್ಲಿ ಹೋಗಿ ಅಲ್ಲಿ ಅವ್ರನ್ನ ಹೋಗಿ ಭೇಟಿ ಮಾಡೋದು ನನಗೆ ಇಷ್ಟ ಇಲ್ಲ. ಆದರೆ ಸಾಕಷ್ಟು ಸರಿ ನಾನು ಟ್ರೈ ಮಾಡಿದ್ದೀನಿ ಪರ್ಮಿಷನ್ಸ್ಗೋಸ್ಕರ. ಯಾಕಂದರೆ ನಿಮಗೆ ಎಲ್ಲ ಗೊತ್ತು ಪರ್ಮಿಷನ್ಸ್ ಎಷ್ಟು ಟೈಟ್ ಆಗಿದೆ ಅಂತ. ಅವ್ರ ಫ್ಯಾಮಿಲಿ ಜೊತೆ ಹೋಗಿ ನೋಡ್ಕೊಂಬರ್ಬೇಕು, ಅದಕ್ಕೆ ಅಂತ ಒಂದು ಟೈಮ್ ಇರುತ್ತೆ ಅಂತ. ಅಂಥ ಟೈಮ್ ಬಂದಾಗ ಖಂಡಿತ ನಾನು ನೋಡ್ಕೊಂಬರ್ತೀನಿ. ನಾನು ನೋಡೋಕ್ಕಿಂತ ಮುಂಚೆ ಅವ್ರು ಆಚೆ ಬಂದುಬಿಟ್ರೆ ಆಚೆನೇ ಬಂದು ಗ್ರ್ಯಾಂಡಾಗಿ ನೋಡ್ತೀನಿ. ನಾನು ಲಾಸ್ಟ್ ಟೈಮು ರೀಸೆಂಟಾಗಿ ಹೇಳಿದ್ದೆ 2011 ಸಾರಥಿಗೆ ಕುದುರೆಲೆ ಕರ್ಕೊಂಬಂದಿದ್ರು ಫ್ಯಾನ್ಸು ಅಂತ. ಈ ಸಲ ಹೆಗ್ಲ ಮೇಲೆ ಕರ್ಕೊಂಬರ್ತಾರೆ, ನೀವೆಲ್ಲರೂ ನೋಡ್ತೀರಾ. ಅದನ್ನು ನಾವು ನೋಡ್ತೀವಿ. ಟಿ ವಿಲಿ ಕೂತ್ಕೊಂಡು ಇಲ್ಲೇ ಯಾರ್ಯಾರು ಏನೇನು ಮಾತಾಡಿದ್ರು ನಾವು ಕಣ್ಣಾರೆ ಕೂತ್ಕೊಂಡು ಇಲ್ಲಿಂದ ಟಿ ವಿಲಿ ನೋಡ್ತೀವಿ. ಆ ಒಂದು ಸಂಭ್ರಮನ ನೋಡೋಕೆ ಇಷ್ಟಪಡ್ತೀನಿ ನಾನು ನಿಜವಾಗ್ಲೂ. ಬೈ ಆಟ್ಲಿ ಹೇಳ್ತಾರೋದು. ಯಾಕೆ ಅಂತ ಹೇಳಿದ್ರೆ ನಗ್ನಗ್ತಾ ಹೇಳ್ಬೋದು, ಮನಸ್ಸು ಸಿಕ್ಕಾಪಟ್ಟೆ ನೋವಿದೆ. ಸಾಕಷ್ಟು ದಿನಗಳು ಕಳೆದಿದ್ದು ಚಿಕ್ಕ ವಯಸ್ಸಿಂದ ಅವ್ರ ಹತ್ರ ಬಯಸ್ಕೊಂಡಿದ್ದೀವಿ, ಓಡಿಸ್ಕೊಂಡಿದ್ದೀವಿ, ಬುದ್ಧಿ ಹೇಳ್ಕೊಟ್ಟಿದ್ದಾರೆ, ಹೆಂಗಿರಬೇಕು, ಏನು ಎತ್ತ, ನಿನ್ನ ಫ್ಯೂಚರ್ ಹೇಗಿರಬೇಕು, ಸಿನಿಮಾಗೆ ಬರೋರು ಏನೇನು ಮಾಡಬೇಕು, ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ಆ ಥರ ನೋಡಿದವರು ಇವತ್ತು ಈ ಥರ ನೋಡೋಕ್ಕೆ ತುಂಬ ಬೇಜಾರು ಅನಿಸುತ್ತೆ. ಯಾರೂ ಮಾಡಿದಿರೋದು ಏನೂ ಮಾಡಿಲ್ಲ ಅಂತಲೇ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಜನ ಏನೇನೋ ಮಾಡಿದಾರಂತೆ. ಆರಾಮಾಗಿ ರಾಜಾರೋಷ ಓಡಾಡ್ಕೊಂಡು ಆಚೆ ತಲೆ ಹೊಡೆದವರು, ತಲೆ ಹಿಡಿದವರು ಏನೇನೋ ಮಾಡಿಬಿಟ್ಟು ಆಚೆ ಆರಾಮಾಗಿದ್ದಾರೆ. ಒಂದು ಹೆಣ್ಣಿಗೆ ಇಲ್ಲ ನಮ್ಮ ಅಕ್ಕನಿಗೆ, ನಮ್ಮ ತಾಯಿಗೆ ಯಾರೋ ಒಬ್ಬರು ಬಂದು ಕಮೆಂಟ್ ಹಾಕಿದಾಗ ನಾವೇನು ರಿಯಾಕ್ಟ್ ಮಾಡ್ತೀವಿ? ನಮ್ಮ ಫ್ರೆಂಡ್ಸ್ ಹೇಳೋದಾಗಲಿ ಮತ್ತು ನೋಡ್ಕೊಳ್ರಪ್ಪ ಏನೋ ಆಗಿದೆ, ಇಲ್ಲೇನೋ ನಡೆದಿದೆ ಅಂತ ಹೇಳ್ತೀವಿ. ಅದನ್ನು ಸೀರಿಯಸ್ ಆಗಿದೆ. ಅದು ಒಂದಿನ ನೋಡ್ಬೋದು, 2 ದಿನ ನೋಡ್ಬೋದು. ಒಂದು ಹೆಣ್ಣು ಮಗು ಹಾಕ್ಬೋದು, ಇಲ್ಲ 2 ಹೆಣ್ಣು ಮಗು ಹಾಕ್ಬೋದು. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಜನ ಹೆಣ್ಮಕ್ಳಿಗೆ ಹಾಕಿದ್ದಾರೆ ಅಂತ. ಆ ಥರದ್ರಲ್ಲಿ ಇದೇ ಒಳ್ಳೆಯದು ಅಂತ ಹೇಳ್ತೀನಿ. ನನ್ನ ಬೆಸ್ಟ್ ಸಜೆಷನ್ ಅಂತ ಹೇಳಿದ್ರೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನೀವು ಕೂತ್ಕೊಂಡು ಇಲ್ಲಿ ಲೆಕ್ಕ ಹಾಕಕ್ಕೆ ಹೋದರೆ ಎಷ್ಟೋ ರೇಪ್ ಕೇಸ್ಗಳು ನಡೀತಾ ಇದೆ, ಎಷ್ಟೋ ಮರ್ಡರ್ ನಡೀತಾ ಇದೆ. ಅದನ್ನು ಯಾಕೆ ನೀವು ಟಿ ವಿನಲ್ಲಿ ಬ್ರೇಕಿಂಗ್ ನ್ಯೂಸ್ ಹೊಡಿತಾ ಇಲ್ಲ? ಯಾಕೆ ಅದರಿಂದ ನಿಮ್ಗೇನು ಸಿಗಲ್ಲ ಅಂತನಾ? ಇಲ್ಲಿ ಯಾರೋ ಒಬ್ಬ ದೊಡ್ಡ ಮನುಷ್ಯ ಇದ್ದಾನೆ, ಯಾರೋ ಒಬ್ಬರು ದೊಡ್ಡವರಿದ್ದಾರೆ ಅಂದ ತಕ್ಷಣ ಅದನ್ನು ದೊಡ್ಡದಾಗ್ತಾ ಹೋಗುತ್ತೆ. ನೋಡೋಣ, ಒಳ್ಳೆ ದಿವಸಗಳು ಬಂದೇ ಬರುತ್ತೆ, ಎಲ್ಲೂ ಹೋಗಲ್ಲ. ರಾಜ ಯಾವತ್ತಿದ್ರು ರಾಜಾನೇ, ಆಚೆ ಬಂದೇ ಬರ್ತಾರೆ, ತಿರ್ಗಾ ಆಳ್ತಾರೆ. ಡೆವಿಲ್ ಅನ್ನೋದು ಒಂದು ಸಿನಿಮಾ ಇದೆ. ನೆಕ್ಸ್ಟು ಸಾಕಷ್ಟು ಸಿನಿಮಾಗಳಿದೆ, ಲೈನಪ್ಸ್ ಕಂಟಿನ್ಯೂ ಮಾಡ್ತಾರೆ. ಇದೆಲ್ಲ ಮರ್ತೋಗ್ಬಿಡೋಣ. ನೆಕ್ಸ್ಟ್ ತಿರ್ಗಾ ಬ್ಯಾಕ್ ಟು ಸಿನಿಮಾಗೆ ಬರೋಣ. ಓಕೆ, ನೀವು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ಒಂದು ಪ್ರಶ್ನೆ ಬಂದಾಗ ದರ್ಶನ್ ಅವರ ಒಂದು ಒಳ್ಳೆ ಕೆಲಸಗಳು ಅಥವಾ ಕಾಟಿರ ಸಿನಿಮಾ ಸಕ್ಸಸ್ ಆದಾಗಲೂ ಕೂಡ ಸಾಕಷ್ಟು ನ್ಯೂಸ್ಗಳನ್ನು ಮೀಡಿಯಾದವರೇ ಮಾಡಿರ್ತಾರೆ. ಸೊ ಅವರ ಪಾಸಿಟಿವ್ ಅಲ್ಲೂ ಅವರ ನೆಗೆಟಿವ್ ಅಲ್ಲೂ ಎರಡೂ ಸೈಡನ್ನು ನಾವು ಕರೆಕ್ಟಾಗಿ ತೋರಿಸಿರ್ತೀವಿ. ನೀವು ಹೇಳಿದ್ರಿ ಇದು ಒಂದು ಹೆಣ್ಣು ಮಗು ವಿಚಾರ, ಅದಕ್ಕೆ ಕರೆಕ್ಟಾಗಿ ಆಗಿದೆ, ಈ ರೀತಿಯಾಗಿ ಆಗಿದೆ ಅಂತ ಹೇಳಿ. ಆದರೆ ಕಾನೂನನ್ನ ಕೈಗೆತ್ತಿಕೊಳ್ಳೋದು ಎಷ್ಟು ಸರಿ ಅಂತ ಹೇಳಿ, ಯಾಕಂದ್ರೆ ಕೊಲೆವರೆಗೂ ಹೋಗೋದು ಸರಿ ಅಂತ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಯಾಕಂದ್ರೆ ಆ ಹೆಣ್ಣು ಮಗು ಕೂಡ ಗರ್ಭಿಣಿ ಆಗಿರೋದ್ರಿಂದ ಅವರ ಮನೆಯಲ್ಲೂ ಕೂಡ ಈಗ ಸಮಸ್ಯೆನೇ ಆಗಿದೆ. ಸೊ ಇದ್ರ ಬಗ್ಗೆ ಈ ಥಾಟ್ ಆ ಸೈಡ್ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಗರ್ಭಿಣಿ ಅಂತ ಗೊತ್ತು, ತಲೆಯಲ್ಲಿದೆ, ನನ್ನ ಹೆಂಡತಿ ಪ್ರೆಗ್ನೆಂಟ್ ಅಂತ ಗೊತ್ತಲ್ವಾ? ಗೊತ್ತಾದ್ಮೇಲೂ ತಿರುಗಿ ಯಾಕೆ ಮೆಸೇಜ್ ಮಾಡೋದು ತಪ್ಪಲ್ವಾ? ಒಂದು ಸೈಡ್ ಮಾತ್ರ ಸ್ಟೋರಿ ನೋಡಬೇಕು ಅಂತ ಹೇಳಿದ್ರೆ ಇನ್ನೊಂದು ಸೈಡ್ ಸ್ಟೋರಿ ಇದ್ರೆ ಮಾತ್ರ ಒಬ್ಬ ತಪ್ಪು ಮಾಡೋಕ್ಕೆ ಸಾಧ್ಯ. ಒಬ್ಬ ತಪ್ಪು ಮಾಡಿದ್ರೆ ಇನ್ನೊಬ್ಬ ತಪ್ಪು ಮಾಡೋಕ್ಕೆ ಆಗೋದೇ ಇಲ್ಲ. ಇವನು ತಪ್ಪು ಮಾಡಿದರೆ ಮಾತ್ರ ಇನ್ನೊಬ್ಬ ತಪ್ಪು ಮಾಡೋಕ್ಕೆ ಆಗೋದು ಅಲ್ವಾ? ಒಂದು ಸೈಡ್ ಮಾತ್ರ ಸ್ಟೋರಿ ಇಟ್ಟು ನೋಡೋಕೆ ಹೋದ್ರೆ ಇನ್ನೊಂದು ಸೈಡ್ ಇನ್ನೊಂದು ಸ್ಟೋರಿ ಇದೆ, ಅದನ್ನು ನೋಡಿ. ಅದನ್ನ ಯಾಕೆ ಓಪನ್ ಮಾಡಲ್ಲ? ಒಂದು ಹೆಣ್ಮಗುಗೆ ಹಾಕಿದ್ದಾರೆ, 2 ಹೆಣ್ಮಗುಗೆ ಹಾಕಿದ್ದಾರೆ. ನೀವು ಎಷ್ಟು ಜನ ಬಂದು ಅವರೇ ಸೋಷಿಯಲ್ ಮೀಡಿಯಲ್ಲಿ ಹೇಳಿದ್ದಾರೆ ಇವತ್ತು, ನನಗೆ ಹಾಕಿದ್ದಾರೆ ಮೆಸೇಜ್ ಅಂತ, ವಿತ್ ಪ್ರೂಫ್ ಸಮೇತ ಹಾಕಿದ್ದಾರೆ. ಆಯಿತಾ? ಸೋ ಚಾನಲ್ಸ್ಗಳಲ್ಲಿ ಮೆಸೇಜ್ ಕೂಡ ನಾನು ಪೋಸ್ಟ್ ಮಾಡ್ತಿರೋದು ನೋಡ್ತಿದ್ದೆ. ಅದು ತುಂಬ ಕೆಟ್ಟದು. ಅವ್ರ ಮನೆಯಲ್ಲೇ ಒಂದು ಪ್ರೆಗ್ನೆನ್ಸಿ ಮಗು ಇಟ್ಕೊಂಡು ಆಫ್ ಆಗೋಯ್ತು. ಈಗ ಕೇಳಿಸಿದ್ಯಾ? ಹಾಂ, ಅವ್ರ ಮನೇಲೇ ಒಂದು ಅವ್ರ ಹೆಂಡತಿನೇ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಇನ್ನೊಂದು ಹೆಣ್ಮಗುಗೆ ಮೆಸೇಜ್ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಅದೆಲ್ಲ ಬಿಟ್ಬಿಡಿ. ಓಕೆ, ಮುಗಿದೋಯ್ತು ಇಲ್ಲಿ ಗಂಟ, ಅದನ್ನೇ ತಿರ್ಗಾ ಪದೇ ಏನು ಗೊತ್ತಾ, ಒಂದು ಹೇಳ್ತೀನಿ, ಸಣ್ಣ ಗಾಯ ಥರನೇ ಬಿಟ್ಬಿಟ್ರೆ ಅದು ಓಕೆ. ಅದನ್ನು ಕೆದಕ್ತಾ ಇದ್ರೆ ಏನಾಗುತ್ತೆ, ಎಲ್ರಿಗೂ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಅಲ್ಲಿಗಲ್ಲೇ ಬಿಟ್ಬಿಡೋಣ. ಆಗಿದೆ, ತಪ್ಪಾಗಿಲ್ಲ ಅಂತ ನಾವೇನು ಹೇಳ್ಕೊಂಡು ಮೆರೆದಾಡ್ತಾ ಇಲ್ಲ, ಮತ್ತೊಂದು ಮಾಡ್ತಾ ಇಲ್ಲ. ಆಗೋಗಿರೋ ತಪ್ಪನ್ನ ಪದೇ ಒತ್ತಿ ಹೇಳ್ತಾರೆ. ಜನಕ್ಕೂ ಬೇಜಾರಾಗುತ್ತೆ, ನೋಡೋರ್ಗೂ ಬೇಜಾರಾಗುತ್ತೆ, ಮಾಡಿದವ್ರಿಗೂ ಏನೋ ದೊಡ್ಡ ಥರ ಬೇರೆ ಥರ ಅನಿಸ್ಬಿಡುತ್ತೆ. ಅದಕ್ಕೆ ಇನ್ನು ಮುಂದಿನ ಒಳ್ಳೆ ದಿವಸಗಳು ಬರುತ್ತೆ. ತಿರ್ಗಾ ಡೆವಿಲ್ ಅನ್ನೋ ಸಿನಿಮಾನ ನೀವೇ ಕೂಡ ಪ್ರಮೋಟ್ ಮಾಡ್ತೀರಾ. ನಾನು ಹೇಳ್ತೀನಿ, ಪ್ಲಸ್ ಆರ್ ಮೈನಸ್ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ಒಳ್ಳೇದಾಗಲಿ ಅಂತ ಬಯಸ್ತೀನಿ ಅಷ್ಟೇ.